ಈ ಸಾಲು ದೀಪಗಳು, ಈ ಸಾಲು ಸ್ತಂಭಗಳ ಮಧ್ಯೆ ತೂಗು ಮಂಚದ ಮೇಲೆ ಮಲಗಿ ನಿದ್ರಿಸುತ್ತಿರುವ ದ್ರೋಹಿ. ಈ ಕುರುಕ್ಷೇತ್ರದ ಸಂಗ್ರಾಮದಲ್ಲಿ ಈ ಶಕುನಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕ ಎನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವುದಲ್ಲದೆ ನೇರವಾಗಿ ನರಕದ ಮಾರ್ಗವನ್ನೇ ತೋರುವೆ, ನರಕದ ಮಾರ್ಗವನ್ನೇ ತೋರುವೆ. ನಿನಗೆ ಸಾಕೋರಿ. ಓ ಕೌರವೇಶ್ವರ, ನಿನಗೆ ಪರಮ ವೈರಿಗಳಾದ ಪಾಂಡವರಿಗನ್ನುವರಷ್ಟರಲ್ಲಿ ನಿಮ್ಮ ಆಗಮನವಾಯಿತು. ಮಾವ, ನಾನು ಮಾಡಿದ ಕಾರ್ಯವು ಉಚಿತವೇ ಮಾವ? ಯುಕ್ತವಾಯ್ತೆ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕುರುತುವಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಬಂದರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ಮಾವ. ಜ್ಞಾತಿ ಹಿಂಸೆ, ಸೋಯಿತ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅವನ ಮಾತನ್ನು ನಿರಾಕರಿಸಿಬಿಟ್ಟೆ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ನಿನಗೆ ಪರಿಗ್ರಹವಲ್ಲ, ಬಿಡಿಸು ಯೋಧನ. ನೋಡಿದೆಯಾ ಮಾವ ನನ್ನ ತಮ್ಮನ ಕೋಪಾಗ್ನಿ ಸ್ವರೂಪವನ್ನು? ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲು ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಸಾರ್ವಭೌಮರ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದಾಗಲೇ ಅರ್ಥವಾಯಿತು. ಪ್ರಾರಂಭದಲ್ಲಿ ಸಹಿಸಲು ಅಸಾಧ್ಯವಾದ ಅಪಮಾನ, ಭಕ್ತಿ ವೈರಾಗ್ಯದ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಈ ಅಪಮಾನವನ್ನು ಹೇಗೆ ಸಹಿಸುವೆ? ಮಾವ, ಆ ಕೃಷ್ಣನ ಮೇಲಿನ ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಲ್ಲವೇ ಮಾವ? ಕೃಷ್ಣನಲ್ಲಿ ಯಾಕೆ ಮಾವ ನಿನಗೆ ಇಷ್ಟೊಂದು ದೇಶ? ಕೃಷ್ಣನು ಕ್ಷತ್ರಿಯ ಕುಲ ಕಳಂಕ ಸ್ವರೂಪನು. ಭರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದು ಅವತರಿಸಿದನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮೊದಲಾಗಿ ಅವನನ್ನು ಭಗವಂತ ಎಂದು ಯಾರು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಾಸಂಧರು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದ. ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನ್ನು ನೆಪಕ್ಕೆ ಮಾತ್ರ ಸಿಂಹಾಸನದಲ್ಲಿ ಕುಳ್ಳರಿಸಿ ಸ್ವರಪಾನ ಮತನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನೆಲ್ಲ ವಶಪಡಿಸಿಕೊಂಡ. ಇಂಥವನಿಗೆ ಮುನ್ನಣೆಯ ಕೌರೇಶ್ವರ, ಇಂಥವನಿಗೆ ಮುನ್ನಣೆ. ಹಾಗಾದ್ರೆ ಕೃಷ್ಣನ ಮೇಲೆ ಆಯ್ತು. ಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದೇಶ ಏಕೆ? ಆ ಕೃಷ್ಣನ ಮೇಲೆ ಏಕೆ ಮಾವ ಇಷ್ಟೊಂದು ದೇಶ ನಿನಗೆ? ಪಾಂಡವರು 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 ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗುವುದು ಕೌರವ. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶೆಯನ್ನು ಕೊಟ್ಟೆಯಾದರೆ ನಾಶಕ್ಕೆ ನೀನೇ ಕಾರಣವಾಗಿವೆ. ಸುಮ್ಮನೇರಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳೆಲ್ಲವೂ ನಷ್ಟವಾಯಿತು. ಈ ರಣಕ್ಷೇತ್ರವನ್ನು ಸೆಣಿಸಿ ಆ ವಿಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿನಿಂದ ಮೇಲೆ ಈ ದೈನ್ಯಾವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಸ್ಥಳವನ್ನು ಕೊಡುವುದಿಲ್ಲ ಮಾವ. ಅಷ್ಟು ಮಾತ್ರವೇ ಸಾಲದು ಸುಯೋಧನ. ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಿಸಲಾಗಲೇಬೇಕು. ಆಗಲೇಬೇಕು. ಕೌರವೇಶ್ವರ, ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇದೆ. ಏನು ಮಾವ ಆ ಸಲಹೆ? ಕೌರವೇಶ್ವರ, ಆ ವಿಚಾರವನ್ನು ಸಮಯ ಬಂದಾಗ ನಿನಗೆ ವಿಜ್ಞಾಪಿಸುವೆನು. ಈಗ ಸಭೆಗೆ ವೇಳವಾಯಿತು, ನಡೆ ಕೌರವೇಶ್ವರ. ಸರಿ ಸರಿ ಮಾವ.
ಇನ್ನು ನನ್ನ ಸಂಗಡ ಬಾ ಮಾವ. ಜಯ ಜಯ ದೇವ ಗೃಹ ಮುನಿ ಪೂಜಿತ ರಾಧಾ ರಮಣ ಪಾವನ ಚರಣ. ಪರಮಾತ್ಮ ಜಯ ಜಯ ದೇವ ಗೃಹ ಮುನಿ ಪೂಜಿತ ರಾಧಾ ರಮಣ ಪಾವನ ಚರಣ. ರುಕ್ಮಿಣಿ ಲೋಲ ರುಚಿಯ ಜಾಲ. ರುಕ್ಮಿಣಿ ಲೋಲ ರುಚಿಯ ಜಾಲ ಮಾನವದಾತ ಮಾನವದಾತ ಜಯ ಜಯ ದೇವ ಗೃಹ ಮುನಿ ಪೂಜಿತ ರಾಧಾ ರಮಣ ಪಾವನ ಚರಣ. ಜಯ ಜಯ ದೇವ. ಪರಮಾತ್ಮ, ನಾನು ಮಾಡಿದ ಕರ್ಮಫಲವು ನಿಸ್ಸಾಸುವಿಗೆ ತೀರಿ ಎಂದಿಗೆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ನನ್ನ ತಲೆಯ ಮೇಲೆ ಅವನ ಹಸ್ತವನ್ನಿಡುವನೋ, ಯಾವಾತನ ಮಂಗಳ ಸ್ವರೂಪ ಕಾಣಲು ಯೋಗಿಗಳು ಹಗಲಿರಲು ತಪಸ್ಸನ್ನು ಆಚರಿಸುತ್ತಿರುವರೋ ಅಂಥ ಮಹಿಮಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಹೋಗುವಾಗ ವಾಮನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ಇದೋ ನಿನಗೆ ಅರ್ಪಿಸುತ್ತೀನಿ ಚೀರವನ್ನು. ಶ್ರೀ ರುಕ್ಮಿಣಿ ಲೋಲ ಭಕ್ತ ಬಾಂಧವ ಸಾಧು ಪೂಜಿತ ನಮೋ ವಾಸುದೇವ. ಸೃಷ್ಟಿಕರ್ತಾಯ ನಮೋ ದೇವ ದೇವ ಕೃಷ್ಣ. ಮಾರೆ ಕೇಳಿ ಬಾರೆಯ ಮುರಾರಿ ಭಕ್ತರ ಹೃದಯಾರಿ ಸೌರಿ ಮೊರೆ ಕೇಳಿ ಬಾರೆಯ. ಹಲೋ ಹಲೋ. ರುಕ್ಮಿಣಿ ಲೋಲ ವಾರಿಜ ಮಾಲ. ಪರಮಾತ್ಮ, ರುಕ್ಮಿಣಿ ಲೋಲ ವಾರಿಜ ಮಾಲ ವರಗುಣಶೀಲ ವಾಸುದೇವ ಪಾಲ. ಪರಮಾತ್ಮ, ವರಗುಣಶೀಲ ವಾಸುದೇವ ಪಾಲ ಬನ್ನಿಸಲಾವುದೇ ನಿನ್ನಯ ಲೀಲಾ ಕೃಷ್ಣ. ಬನ್ನಿಸಲಾವುದೇ ನಿನ್ನಯ ಲೀಲಾ ನೀರದೆ ಲೋಚನ ದರುಸನದಾರ. ಲೀಲದೆ ಲೋಚನ ದರುಸನದಾರ ಮೊರೆ ಕೇಳಿ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಸೌರಿ ಮೊರೆ ಕೇಳಿ ಬಾರೆಯ
ಇದರ ಭಕ್ತ ಮದ ಶಿರೋಮಣಿ ಕುಶಲವೇ? ಪರಮಾತ್ಮ ಇದರ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಗೋವಿಜಯರ ರಸ ಕೃಷ್ಣ ಮುಕೋಟಿ ವಂದನವಯ್ಯ ಮುಚಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ. ವಾಸುದೇವ ಬೆಳಗಿದಯ ಮನ ಮಂದಿರದೆ ವಾಸುದೇವ ಇದರ ಬೆಳಗಿದಯ ಮನ ಮಂದಿರದೆ ಅರಸಿದಯ ಅಂಧಕಾರ ಮನದೆ. ಪರಮಾತ್ಮ ಇದರ ಅರಸಿದಯ ಅಂಧಕಾರ ಮನದೆ ಬೆಳಗಿದಯ ಮನ ಮಂದಿರದೆ. ಆಲಕದೊಳೊಳ ನೀರೆಯಿತಾಡಿದ ಲೋಲ ಲೋಕ ಬಂದೆಯ ಕೃಷ್ಣ. ಪರಮಾತ್ಮ ಇದರ ಆಲಕದೊಳ ನೀರೆಯಿತಾಡಿದ ಲೋಲ ಲೋಕ ಬಂದೆಯ ಕೃಷ್ಣ. ಕಡುಸಿಲೆಯಾದರೆ ಜಗದ ಕಡಿದು ಹರಿಯೇ ಏ ಕೃಷ್ಣ ಕೃಷ್ಣ. ಪರಮಾತ್ಮ ಇದರ ಕಡಸಿಲೆಯಾದರೆ ಜಗದ ಕಡಿದು ಹರಿಯೇ ಭವ್ಯ ಮೂರ್ತಿ ಮಾಡಿದೆಯ. ವಾಸುದೇವ ಇದರ ಭವ್ಯ ಮೂರ್ತಿ ಮಾಡಿದೆಯ ಸರಳ ಮರ ಕೇಳಿ ದುರುಳವಿನೆಂದೆನು ತರುಳಲಿ ಕೊರಳಲು ಧರಿಸಿದೆಯ. ಸರಳ ಮರ ಕೇಳಿ ದುರುಳವಿನೆಂದೆನು ತರುಳಲಿ ಕೊರಳಲು ಧರಿಸಿದೆಯ. ಕರೆಯ ಮೊರ ಕೇಳಿ ಹರಿಯುತ್ತಾ ಬಂದು ಮಕರ ಸರೆಯನ್ನು ಬಿಡಿಸಿದೆಯ. ಪರಮಾತ್ಮ ಇದರ ಕರೆಯ ಮೊರ ಕೇಳಿ ಹರಿಯುತ್ತಾ ಬಂದು ಮಕರ ಸರೆಯನ್ನು ಬಿಡಿಸಿದೆಯ. ಹರಿಹನಂತ ಗುಣರೂಪವೇ ನಿನ್ನ ಹರಿಹನಂತ ಗುಣರೂಪವೇ ನಿನ್ನ ಶರಣವನ್ನು ಮನದೊಳಗೆ ನಮೋ ನಾರಾಯಣ ಓ ನಮೋ ನಾರಾಯಣ ಓ ನಮೋ ನಾರಾಯಣ. ಇದರ ನಿನ್ನ ಕೊಂಡಾಟವೂ ಹಾಗಿರಲಿ. ನನಗೆ ಬಹಳ ಸಾಗುತ್ತಿರೋದು. ಏನಾದರೂ ಆಹಾರವಿದ್ದರೆ ಕೊಡಿಯಾ? ಪರಮಾತ್ಮ ಇದ್ದ ಚೀರವನ್ನೆಲ್ಲ ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟಿರಲ್ಲ. ಇದರ ನಾನು ಮಾಯಾರ್ಗಾಸದಿಂದ ಬಳಲಿ ಬಂದಿರುವೆನು. ನಿನ್ನ ಭಕ್ತಿಯು ನನಗೆ ತಿಳಿಯದೆ ನೀನೇನು ಸಾಮಾನ್ಯನೂ ಇದ್ದೀರಾ? ವಾಸುದೇವ ಪಡವಿಯೋ ಭಕ್ತ ಶಿರೋಮಣಿ ನೀನ ಪಡವಿಯೋ ಭಕ್ತ ಶಿರೋಮಣಿ ನೀನ ಬಲ್ಲೆ ನಿನ್ನಯ
ಚಿತ್ತವನ್ನೊಲಿಸಿದ ವಿದುರ ಪರಮಾತ್ಮ ಭಕ್ತಿಯ ಪಾಸನೆ ಚಿತ್ತವನ್ನೊಲಿಸಿದ ಎತ್ತ ಪೋದರು ಮನ ಕೀರ್ತನೆ ಮಾಡ್ಬೋದು ವಿದುರ ಪರಮಾತ್ಮ ಎತ್ತ ಪೋದರು ಮನ ಕೀರ್ತನೆ ಮಾಡ್ಬೋದು ಚತನೆ ತರಿಸಿದ ಚಕ್ಕನೆ ತಲಿಸಿದ ಮಹತ ಸುಯೋಧನ ಚಕ್ಕನೆ ತಲಿಸಿದ ಮಹತ ಸುಯೋಧನ ಭಕ್ತನೆ ನಿನಗಿಂತ ವ್ಯಕ್ತ ಮರೆಯಲಿ ಪರ ಭಕ್ತನೆ ನಿನಗಿಂತ ಭೂತ ಮನೆಯಲಿ ಪರ ಬಲ್ಲೆ ನಿಲ್ಲಯ ಮನವ ಬಿಡು ಬಿಡು ಬಲ್ಲೆ ನಿಲ್ಲಯ ಮನವ ವಿದುರ ವಿದುರ ನಿನ್ನ ಕೊಂಡಾಟವೂ ಆಗಿರಲಿ ನನಗೆ ಬಹಳ ಹಸುವಾಗುತ್ತಿರುವುದಯ್ಯ ಏನಾದರೂ ಆಹಾರವಿದ್ದರೆ ಕೊಡಯ್ಯ ಪರಮಾತ್ಮ ವಿದುರ ಸದಾ ನಿನ್ನ ಗೆಳೆತನಾದ ನಾನು ನನ್ನಲ್ಲಿ ಗೋಮಾತ್ಯವಲ್ಲದೆ ಮತ್ತೇನಿರುವಲ್ಲ ತಂದೆ ಏನು ಗೋಮಾತೆಯೇ ಹಿಂದೆ ಕುಶೇಲನು ನಾನು ಹಿಂದೆ ಕುಶೇಲನು ಒಂದಿಡಿಕೆ ಅವಲಕ್ಕಿ ಸಾರವು ಇನ್ನೂ ಜ್ಞಾಪಕದಲ್ಲಿದೆ. ನಾನು ರಾಮಾವತಾರದಲ್ಲಿದ್ದಾಗ ಶಬರಿಯು ಕಚ್ಚು ನೋಡಿದ ಹಣ್ಣಿನ ರುಚಿಯಂತೂ ಇನ್ನೂ ಜ್ಞಾಪಕದಲ್ಲಿ. ಎಲ್ಲಂತೂ ಮಿಗಿಲಾದ ಗೋಮಾತೆಯ ಕ್ಷೀರವಲ್ಲವೇ? ಎಲ್ಲಿ ಅದನ್ನು ಕೊಡು. ಆಯ್ತು ಆಯ್ತು. ಏಕೆ ಉದರ ತವಕ ಬಿಡುತ್ತಿರುವೆಯಲ್ಲ? ಪರಮಾತ್ಮ ಇದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆ ತಂದೆ. ಏನು ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ಲವೇ? ಎಲ್ಲಿ ಅದನ್ನು ಕೊಡು. ನೋಡಿದೇವುದಿರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನು ಎಂತ ಸುಳ್ಳುಗಾರನಯ್ಯ. ಆದ್ದರಿಂದ ತಮ್ಮ ತಾನೇ ನಾಲ್ಕು ತುದಿ ನಡೆಸುವುದಿಲ್ಲ ಪರ್ಬೋ. ಏಕೆ ನೆನೆಯುತ್ತಿಲ್ಲವಿದಿರ? ನೋಡುತ್ತಿರು ಬೇಗವಾಗಿ. ನೋಡಿದೇವಿದಿರ, ಭಕ್ತಿಯ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅಲ್ಲಿ ನೋಡು. ಪರಮಾತ್ಮ ಬ್ರಹ್ಮಾಂಡೀಶಂ ಭೂಮಿಯೋ ಭಕ್ತಿ ಪರಿಪಾಲಿತ ದಾನವ ಕುಲ ವಿನಾಶಿತ ಸಾಗರ ಸಯನ ಶಿರ ಸಾಗರ ಸಯನ ಸಾಗರ ಸಯನ ಶಿರ ಸಾಗರ ಸಯನ ಮುರಳೀಧರ ಕರುಣಾಕರ ಮುರಳೀಧರ ಕರುಣಾಕರ ಪಾಲಿಸೈ ಸಾಗರ ಸಯನ ಶಿರ ಸಾಗರ ಸಯನ ವಾಮನ ರೂಪದ ಪರಿಯರ ನಿನ್ನ ನಾಮಾಲಿಸಿ ಕಾಪನು ಅಮರ. ಪರಮಾತ್ಮ ಇದರ ವಾಮನ ರೂಪದ ಪರಿಯರ ನಿನ್ನ ನಾಮಾಲಿಸಿ ಕಾಪನು ಅಮರ. ಪಾಮರದೊಳನೆ ಕರುಣೆಯ ತೋರಿದೆ ವಸುದೇವ. ಇದರ ಪಾಮ
ಕರುಣೆಯ ತೋರಿದೆ ತಾಮಸನಿಗಿದ ದಾಮೋದರ ತಾಮಸನಿಗಿದ ದಾಮೋದರ ಸಾರರ ಸಯನ ಶಿರಸಾರರ ಸಯನ ಮುರಳೀಧರ ಕರುಣಾಕರ ಪಾಲಿಸೈ ಸೇಕರ ಸಾಗರ ಸಯನ ಶಿರಸಾಗರ ಸಯನ ಸಾಗರ ಸಯನ ಶಿರಸಾಗರ ಸಯನ ಸಾಗರ ಸಯನ. ನಿನ್ನ ಮಹಿಮೆಯನ್ನು ತಿಳಿಯೋದು ಆ ಯಶೋಧ ವಸುದೇವರಾದೆ ನನ್ನಿಂದ ಸಾಧ್ಯವೇ? ಧನ್ಯನಾದ ತಂದೆ, ಧನ್ಯನಾದೆ. ಇದರ ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯದ ವಿಚಾರಗಳನ್ನು ತಿಳಿಸಿ ಅನಂತರ ಆ ದುರ್ಯೋಧನ ಬಳಿಗೆ ಹೋಗುವೆನು. ಅಲ್ಲಿ ಎಂದು ನಡೆಯದ ಒಂದು ವಿಚಿತ್ರವಾದ ಪ್ರಸಂಗವೂ ನಡೆಯುವುದು. ನೀನು ನೋಡುವಂತೆ ಭಾವಿದಿರ? ಮರೆತಿದ್ದನು ವಿದಿರ. ನೀನು ಬರುವ ಮುನ್ನೆ ನಿನ್ನಲ್ಲಿರುವ ಶಿವ ಧನಸನ್ನು ತೆಗೆದುಕೊಂಡು ಭಾವಿದಿರ? ಹಾಗೆ ಆಗಲಿ. ಹಲೋ ಯಾಕೆ ಕೊಟ್ಟಿದ್ದ ಕಣ ಅರ್ಥ ಮಾಡ್ರಿ. ಹಲೋ 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 ಮುರುಗಲಾಂಛನನ ಮೆರುಗು ಮುರುಗಲಾಂಛನನ ಮೆರುಗು ಸ್ವರ್ಗ ಸನಗ ಸರಿ ಹೋಲುವಂತಿದೆ. ತತರ ಸಂಪನ್ನ ಎಲ್ಲ ಸೋಮಣ ಕೀರ್ತಿ ಮಡಿ ಮುಗುಟ ವರ್ತನಿಗೆ ದುರೋಧರ ನಿಪುಣ ನಿಜರೇಂದ್ರನಿಗೆ ದೋನಗೈದ ಕರ್ಣ ಸೋದರ ದುಶ್ಯಾಸಿನಾದಿಗಳಿರಲು ಸಿರಿಸೆಂದು ತೆನೆಯ ಗುರುವಂದ್ಯ ವಿನಯ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರ ಕೊಡಕುಲಸಿ ಭಾಷಣತಿ ಚಲವ ಬಿಡದೆ ಸೌರತೆ ಕೈಕತರು ಎನಿಸಿ ಬಾಳಿಸಿದ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರ ಭೀಷ್ಮ ಗುರುದ್ರೋಣಾದಿಗಳಿರಲು ಸೌರದಿ ರಣತಂತ್ರಗಳ ವಧಿಸದೆ ಬಿಡುವನ ಭೀಷ್ಮ ಗುರುದ್ರೋಣ
ಶತ್ರುಗಳನ್ನು ಬಿಡುವನೆ, ಈ ಆವಸ ಕುನಿಸಲೆಗೆ ನೀಡದಿರುವನೆ. ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ, ಒಲಿದ ದುಶೋಸನ ಅವರನ್ನು ವಧಿಸದಿರುವನೆ. ಒಲಿದ ದುಶೋಸನ ಅವರನ್ನು ವಧಿಸದಿರುವನೆ. ಈಗಿರುವಲ್ಲಿ ಸಾಟಿ ಇರುವರೆயில் எனக்கு சரி சாட்டி இருவர பேள். ವಿಡಿಯೋ ತೆಗಿತಾವ್ರೆ. ಮಾಡ್ತಾರೆ ನೋಡಿ. ಎಲ್ಲ ಚೆಕ್ ಮಾಡಪ್ಪ. ಹಲೋ சாட்டி இருவரையில் எனக்கு சரி சாட்டி இருவர பேள். சாட்டி இருவரையில் எனக்கு சரி சாட்டி இருவர பேள். ತುಳಸಿ ವಾಸನದಿ ಚಲವ ಬೆಳೆದೆ ಗೌರದಿಗೆ ಕೈ ಕದರಿ ಎನಿಸಿಕೊಳ್ಳುತ್ತಿದ್ದ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರ ಪೇಳ್. ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯಕೋಶಾದಿಗಳನ್ನೆಲ್ಲವನ್ನು ಕಳೆದುಕೊಂಡು ಅರಣ್ಯದಲ್ಲಿ ದಿಕ್ಕೆಟ್ಟಿ ಅಲಿತಿರುವ ಆ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಅವರ ಅಟ್ಟಹಾಸ ಎಷ್ಟು ಮಟ್ಟಿಗೆ ಮೆಟ್ಟಿ ಮೆರೆಯುತ್ತಿರುವುದು? ದುರ್ಯೋಧನ ಪಾಂಡವರಿಗೆ ಬರಬೇಕಾದ ರಾಜವನ್ನು ಕೊಡದೆ ಯುದ್ಧವೂ ಸಿದ್ಧವಲ್ಲವೇ? ಹೇಳ್ತಾತ ಗುರುವರ್ಯ, ನನ್ನ ಬಳಿ ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಣ ಸೈನ್ಯವಿರುವುದು. 30 ಹಿಡಿತಕ್ಕೆ ಸಿಕ್ಕಿದರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದಂತೆ ನಜ್ಜುಗುಜ್ಜಾಗುವರು ತಿಳಿಯುತ್ತೆ. ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನು ಯಾರು? ನಮ್ಮ ಅಂಗಾಧಿಪತಿ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಕಣ್ಣೆದುರಲ್ಲಿ ಬೆಳೆದ ನಮಗೇಕೆ ಅದರ ಚಿಂತೆ? ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತೀನಲ್ಲದೆ ನೀನಲ್ಲಿ ಯಾಚನೆಗೆ ಬರುತ್ತಿಲ್ಲ. ಇದರ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಬಲವಂತನ ಚಕ್ರವರ್ತಿಗೆ ಓಲ ದಾಸಪುರದ ಮಾತು ಅನಾವಶ್ಯಕ. ವೀರನಿಂದ ಪರಿವರ್ತನಾದ ಚಕ್ರವರ್ತಿಗೆ ಓರ್ವ ದಾಸಿಪುತ್ರನ ಮಾತು ಅನಾವಶ್ಯಕ.
ಸಹೋದರ ದುಶ್ಯಾಸನ, ಅಗ್ರಜ. ಈತನು ಹಿರಿಯನು ಪೂಜ್ಯನೆಂದು ಚಿಮ್ಮನಿದ್ದ ಮಾತ್ರಕ್ಕೆ ಇವನ ಮಾತು ಮಿತಿ ಮೀರಿ ನಡೆಯುತ್ತಿರುವುದು. ಇವನನ್ನು ಈಗಲೇ ಸಭೆಯಿಂದ ದೂಡಿಬಿಡು. ಇಲ್ಲವೋ ವಿದುರ, ಪೂಜ್ಯನು ಹಿರಿಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಗೌರವಕ್ಕೆ ಅಗೌರವ ತರುತ್ತಿದ್ಯಾ? ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಬಲವಂತವಾಗಿ ತಳ್ಳಬೇಕಾಗುವುದು. ಛೇ ಅಯೋಗ್ಯಕ್ಕೆ, ನನ್ನನ್ನು ಸಭೆ ದೂಡುವಷ್ಟು ಸಾಮರ್ಥ್ಯ ಉಂಟಾಯ್ತೆ. ಕೇಳು, ಆ ಭೀಮಸೇನ ಮಾಡಿ ಪ್ರತಿಜ್ಞೆಯಂತೆ ಇನ್ನು ತೊಡೆಯನ್ನು ಮುರಿಯುವ ಶಪಥ ಮಾಡಿ ಅದರಂತೆ ರಕ್ಷಿಸಬೇಕೆಂದು ಇಟ್ಟಿದ್ದ ಬಿಲ್ಲಿನಿಂದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೇನು. ಪ್ರಮಾದವಾಯಿತು ಸುಯೋಧನ. ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಆತನ ಸರ್ವೋತ್ತಮವಾದ ಬಿಲ್ಲಿನ ಶಕ್ತಿಯನ್ನೇ ಕಳೆದುಕೊಂಡೆಯಲ್ಲ. ಕಾರಣ ದುರದೋಳ್ಪಾತನ ಶಿರವೋ ಗಡಿದಿಡಿವ ನಿನಿತ ಸಪತವನಾಂತೋ ಪರಮೇಶ್ವರ ಕುವರನ ಮೆಚ್ಚಿ ವರಸಾಪವು ನಿನಗೆ ಸಾಮಾನ್ಯಾರಿಹರೇ ಕರ್ಣ. ಈ ವಿದುರನ್ನ ಗುಡ್ಡ ಬೆದರಿಕೆಗೆ ನೀನು ಸಹ ಬೆದರುವೆಯಾ? ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು, ಅಥವಾ ಆತನ ಬಿಲ್ಲಿನಿಂದ ಹಾಕತಕ್ಕಂಥ ಸಹಾಯವಾದ ಆದರೆ ಏನು? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುವ ಕೃಷ್ಣನಿಗೆ ಯಾರಿದ್ದು ನಮಸ್ಕಾರ ಮಾಡಿದ್ದೆ ಆದರೆ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಗೋಗಬೇಕಾಗೋದು ಎಚ್ಚರ. ಧರಿಸುವೆ ಧರ್ಮ ದೀಕ್ಷೆಯ ಧರಿಸುವೆ ಧರ್ಮ ದೀಕ್ಷೆಯ ಮೆರೆಸುವೆ ಕರ್ಮ ಸಾತಿಯ ಧರಿಸುವೆ ಧರ್ಮ ದೀಕ್ಷೆಯ ಮೆರೆಸುವೆ ಕರ್ಮ ಸಾತಿಯ ಧರಿಸುವೆ ಧರ್ಮ ದೀಕ್ಷೆಯ ಯಾಗಕ್ಕೆ ಸಿಲುಕಿದ ಯೋಗ ದುರಂದರು ಯಾಗಕ್ಕೆ ಸಿಲುಕಿದ ಯೋಗ ದುರಂದರು ಲೋಕದ ಹಿತವನ್ನ ಬಯಸುವೆ ನಾನು ಲೋಕದ ಹಿತವನ್ನ ಬಯಸುವೆ ನಾ ಧರಿಸುವೆ ಧರ್ಮ ದೀಕ್ಷೆಯ ಮೆರೆಸುವೆ ಕರ್ಮ ಸಾಧಿಯ ಧರಿಸುವೆ ಧರ್ಮ ದೀಕ್ಷೆಯ ಈ ಕುರುಕ್ಷೇತ್ರದ ರುದ್ರಧರನು ನಾನೇ ಈ ಕುರುಕ್ಷೇತ್ರದ ಸುಖಧರನು ನಾನೇ ಅಗಣಿತ ಮಹಿಮನು ನಾನೇ ಪರಮಾತ್ಮನು ಅಗಣಿತ ಮಹಿಮನು ನಾನೇ ಪರಮಾತ್ಮನು ಧರಿಸುವೆ ಧರ್ಮ ದೀಕ್ಷೆಯ ಮೆರೆಸುವೆ ಕರ್ಮ ಸಾಧಿಯ ಧರಿಸುವೆ ಧರ್ಮ ದೀಕ್ಷೆಯ ಧರಿಸುವೆ ಧರ್ಮ ದೀಕ್ಷೆಯ ಧರಿಸುವೆ ಧರ್ಮ ದೀಕ್ಷೆಯ. ಸರ್ವರಿಗೂ ಮಂಗಳವಾಗಲಿ. ಗುರುಗಳಿಗೆ ನಮಸ್ಕರಿಸುವ. ಆಗ ಈ ದುರ್ಯೋಧನನು ಎಷ್ಟು ದುರಂಕಾರದಿಂದ ಬರುತ್ತಿರೋನು. ಭೀಷ್ಮ ದ್ರೋಣಾದಿ ಗುರುಜನರ ಎದ್ದು ನಿಂತು ನಮಸ್ಕರಿಸಿದರು. ನನ್ನನ್ನು ನಮಸ್ಕರಿಸದೆ ಕುಳಿತಿರುವನಲ್ಲ, ನನ್ನನ್ನು ಕಡೆ ನೋಡದೆ ಕುಳಿತಿರುವನಲ್ಲ, ಇರಲಿ. ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನು ತಾನಾಗಿಯೇ ಮುರಿಯುವಂತೆ ಮಾಡುವನು. ಯೋಗಮಾಯಿ ಜಾಗ್ರತೆಯೊಳಗು. ಇದೇನು ಚಕ್ರವರ್ತಿ, ಭೂಪಾಲಕನಾದ ನೀನು ಕೇವಲ ಗೋಪಾಲನಿಗೆ ನಮಸ್ಕರಿಸುವುದೇ? ಛೇ ಛೇ ಛೇ, ನಾನೇ ನಿನ್ನ ಬಳಿಗೆ ಬರ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ಭೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು
ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆಗೊಳ್ಳಬೇಡ. ಅದೊಂದು ವೇಳೆ ನಮಸ್ಕರಿಸಿದೆ ಆದರೆ ಆ ಭೂಮಾತೆಗೆ ಎಂದು ತಿಳಿ ಬಂದಿದ್ದಾಯಿತು. ಕುಳಿತುಕೋ. ಆಗಬಹುದು. ಕೃಷ್ಣ ಬಾವಾ ಕೌರವೇಶ್ವರ, ನರ್ತನ ಮಂಜರ ಪ್ರಿಯವಲ್ಲವೇ? ಇರಬಹುದು. ಅಷ್ಟೇ ಮಾತು 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 ಒಂದು ಡ್ಯಾನ್ಸ್ ಯಾರಲ್ಲಿ ನಮ್ಮ ರಾಜನರ್ತಕನ್ನು ಬರಮಾಡಿ. ಹೇ ಮಿತ್ರ ಭಯಂಕರ ರೂಪ ಮನೋಹರ ತಪವಿದ್ಯೆಯ ಚೂರ ಕನ್ನನ ಪರಮ ಭಯಂಕರ ರೂಪ ಮನೋಹರ ತಪವಿದ್ಯೆಯ ಚೂರ ಕಣ್ಣನ ಪರಮಾಪ್ತ ಸೋದರ ಮಾವನ ಇತದಿ ಚತುರ ಸೋದರ ಮಾವನ ಇತದಿ ಚತುರ ಗಾಂಧಾರ ದೇವಿಯ ಪ್ರೇಮದ ಕುಬರ ಗಾಂಧಾರ ದೇವಿಯ ಪ್ರೇಮದ ಕುಬರ ಎಲ್ಲವ ಬಲ್ಲವ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲ ಬಲ್ಲವ ಈ ಜಗಮಲ್ಲ ಕರುನಾಡು ಕುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ದ್ವಾರಕಾನಗರದಿಂದ ಬಂದ ವಿಚಾರವನ್ನು ಈ ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವಪಕ್ಷರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡಲು ನನ್ನ ಅಭಿಮತ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಮ್ಮತ ಲಾಭ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ಕೊಡಬೇಕಾಗಿದೆ. ನೀವು ಆ ರೀತಿ ಮಾಡಿದ ಹೋದರೆ ಮುಂದಾಗುವ ಅನಾರ್ಥಗಳಿಗೆ ನೀವೇ ಕಾರಣ. ನೋಡಿದಿರಾ ಪಾಂಡವರ ವಿನಯ ವಿಚಾರಗಳನ್ನು ಬಾಲ್ಯದಿಂದಲೂ ತೋರುತ್ತಿರುವ ವೈರತ್ವವನ್ನು ಮರೆತು ಈಗಲೂ ಮನಸ್ಸಿದ್ದಾರೆ. ಕಪಟದೂತರಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಸತ್ಯಶೀಲರಾದ ಪಾಂಡವರು ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರಲ್ಲವೇ, ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಿ ಕುರುಪಿತ ಭೀಷ್ಮರ ಕುರುಪಿತ ಭೀಷ್ಮರ ಇದು ಯಾವ ಧರ್ಮ ಭರತ ವಂಶಕ್ಕೆ ಕುಲಾಂತಕನ್ಯಾರೋ ಭರತ ವಂಶಕ್ಕೆ ಕುಲಾಂತಕನ್ಯಾರೋ ಕುರುಕುಲಕ್ಕೆ ಕುರುಕುಲ ದ್ರೋಣರೇ ಕುರುಕುಲಕ್ಕೆ ಕುಲುಕುಲ ದ್ರೋಣರೇ ಇದು ಯಾವ ನ್ಯಾಯ ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸು ಕುಲ ಧರ್ಮ ನಚಿಸುತ್ತೆ ಮಹಾರಾಜ ಧರಣಿಯಾಳಿದವರೆಲ್ಲ ಮರಳಿ ಭರರೋ ಧರಣಿಯ
ಬಾಳಿದವರಲ್ಲ ಮರಳಿ ಬರರೋ ಸದೆಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಮಾನರಂಧರಿತು ಭಾವಿಸದಯ ಸಮದಾಘವನಿತ್ತು ಸುಖದಿ ಬಾಳು ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರ ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ.